ನಮಸ್ತೆ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಹಾಕ್ಕೊಂಡಿದ್ದಂಥ ಡ್ರೆಸ್ ಡೀಟೇಲ್ಸ್‌ನ ಶೇರ್ ಮಾಡಿದ್ದೆ. ಸೊ ಪಾವನಿಗೂನು ಸಹ ನಾನು ಒಂದು ವಿಸ್ಕೋಸ್ ಸ್ಯಾರಿಯಲ್ಲೇ ಡ್ರೆಸ್‌ನ ಸ್ಟಿಚ್ ಮಾಡಿಸಿದ್ದಿದ್ದು. ಇದು ಸಹ ಬಾರ್ಡರ್ ಕಾನ್ಸೆಪ್ಟಲ್ಲೇ ಇತ್ತು. ಮತ್ತೆ ಆಲ್ ಓವರ್ ದ ಸ್ಯಾರಿ ಬುಟ್ಟಿ ಕಾನ್ಸೆಪ್ಟೇ ಬಂದಿತ್ತು. ಸೊ ಇನ್ನ ಸ್ಮಾಲ್ ಪಲ್ಲು ಅಂದ್ರೆ ಚಿಕ್ಕದಾಗಿ ಪಲ್ಲು ಬಂದಿತ್ತು. ಹಾಗೆ ಬ್ಲೌಸು ಅಷ್ಟೇ ಫುಲ್ ಬುಟೀಸೇ ಇತ್ತು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದ್ರೆ ಬಾರ್ಡರ್ ಬರುತ್ತಲ್ವಾ ಮತ್ತೆ ಏನು ಪಲ್ಲು ಇದೆ ಚಿಕ್ಕದಾಗಿ ಆ ಎರಡನ್ನೂ ಯೂಸ್ ಮಾಡಿಕೊಂಡು ಡ್ರೆಸ್‌ಗೆ ಫ್ರಂಟ್ ನೆಕ್ ಡಿಸೈನ್‌ನ ಮಾಡ್ಸೋಣ ಅಂತ ಹೇಳಿ ಯೋಚನೆ ಮಾಡಿ ನನ್ನ ಫ್ರೆಂಡ್‌ಗೆ ಆ ರೀತಿ ಹೇಳಿದೆ. ಸೊ ಅವರು ನಾನು ಯಾವ ರೀತಿ ಹೇಳಿದ್ನೋ ಅದೇ ಥರ ಸ್ಟಿಚ್ ಮಾಡಿದ್ರು. ಮತ್ತೆ ನಾನು ಸ್ಲೀವ್ಸು ಚಿಕ್ಕದಾಗೆ ಹೇಳಿದೆ. ಅಂದ್ರೆ ಎಲ್ಲಾ ಡ್ರೆಸ್‌ಗೂ ಒಂದೇ ಥರ ಸ್ಲೀವ್ಸ್ ಬೇಡ, ಸ್ವಲ್ಪ ಡಿಫರೆಂಟ್ ಆಗಿರಲಿ ಅಂದ್ಬಿಟ್ಟು ಇದಕ್ಕೆ ಶಾರ್ಟ್ ಸ್ಲೀವ್‌ನ ನಾನು ಹೇಳಿದ್ದಿದ್ದು. ಮತ್ತೆ ಇದಕ್ಕೂ ಸಹ ಬ್ಯಾಕ್ ಟೈಯಿಂಗ್‌ನ ಮಾಡಿಸಿದ್ದೀನಿ. ಬಿಕಾಸ್ ಅವ್ರಿಗೇನಾದ್ರೂ ಸ್ವಲ್ಪ ಫಿಟ್ಟಿಂಗ್ ಇಶ್ಯೂ ಆದ್ರೂನು ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಗೌನು ಮಾತ್ರ. ಇನ್ನ ಇದನ್ನ ಪಾವನಿ ಹಾಕೊಂಡಿದ್ಲು ಸಂಜೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ನೀವು ನೋಡ್ಬೋದು. ಆಕ್ಚುಲಿ ನಾನು ಹೇಳ್ದೆ ನಾವು ಆ ರೀತಿ ಟೈಯಿಂಗ್ ಇಡಿಸ್ಬಿಟ್ರೆ ಎಷ್ಟು ಹೆಲ್ಪ್‌ಫುಲ್ ಅಂದ್ರೆ ನೀವು ನೋಡ್ಬೋದು ಪಾವನಿ ಈ ನಡುವೆ ಕಾಲೇಜು, ಬಾಸ್ಕೆಟ್ ಬಾಲು ಮತ್ತೆ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳಿ ತುಂಬಾ ಬ್ಯುಸಿ ಆಗೋಗಿರೋದ್ರಿಂದ ಸ್ವಲ್ಪ ಸಣ್ಣ ಆಗೋಗ್ಬಿಟ್ಟಿದ್ದಾಳೆ. ಸೊ ಹಂಗಿದ್ರೂನು ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಸ್ಲೀವ್ಸ್ ಸ್ವಲ್ಪ ಲೂಸೇ ಇತ್ತು. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾವು ಆಲ್ಟ್ರೇಷನ್ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಎಲ್ಲ ಹಬ್ಬ ಆದ್ಮೇಲೆ ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡ್ವಿ. ಬಟ್ ಹಾಡಾಗಂತೂ ನಿಜವಾಗ್ಲೂ ಕಾಣಿಸ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು. ಇನ್ನ ಡ್ರೆಸ್ ಯಾವ ರೀತಿ ಇದೆ, ಪಾವನಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ.